ಈಗಾಗಲೇ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮತ್ತು ಪಂಚಮಸಾಲಿ ಪೀಠ ಒಂದು ಸ್ಪಷ್ಟ ನಿರ್ಧಾರವನ್ನ ನಾವು ಮಾಡಿದ್ದೇವೆ. ಅದೇನಂತಂದ್ರೆ ಧರ್ಮದ ಕಾಲಂನಲ್ಲಿ ಹಿಂದೂ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ. ಅದರ ಕೋಡ್ ನಂಬರು 08A0868. ಅದಕ್ಕಾಗಿ ಇವತ್ತಿನಿಂದ ಈ ಅಭಿಯಾನವನ್ನ, ಜಾಗೃತಿ ಅಭಿಯಾನ ಶುರು ಮಾಡ್ತಾ ಇದೀವಿ. ಮನೆ ಮನೆಗೆ ಹೋಗಿ ಈ ತರ ಸ್ಟಿಕ್ಕರ್ಗಳನ್ನ ಅಂಟಿಸಿ ನೀವೆಲ್ಲರೂ ಇದನ್ನೇ ಬರೆಸಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ ನಾವು ಅವರಿಗೆ ಭಕ್ತರಿಗೆ ಹೇಳ್ತಾ ಇದೀವಿ. ನಾವು ಖುದ್ದಾಗಿ ಇದನ್ನ ಚಾಲನೆ ಕೊಡ್ತಾ ಇದೀವಿ. ಇವತ್ತು ಪ್ರತಿಯೊಬ್ಬರು ಇವತ್ತು ನಾವು ಇಲ್ಲಿ ಚಾಲನೆ ಕೊಡ್ತೇವೆ. ಪ್ರತಿ ಜಿಲ್ಲೆ, ತಾಲೂಕು ಎಲ್ಲ ಕಡೆ ಹೋಗಿ ಆಯಾ ತಾಲೂಕು ಜಿಲ್ಲಾಧ್ಯಕ್ಷರಿಗೆ ಹೇಳಿ ಈ ತರ ಸ್ಟಿಕ್ಕರ್ ಎಲ್ಲ ಕಡೆ ಪ್ರಿಂಟ್ ಮಾಡಿಸಿ ಆ ತಾಲೂಕು ಗ್ರಾಮಗಳಲ್ಲಿ ಪ್ರಿಂಟ್ ಮಾಡಿ ಅವರವರ ಮನೆ ಮನೆಗೆ ಹೋಗಿ ಅಂಟಿಸುವಂತದ್ದು, ಆ ಮೂಲಕ ಜಾಗೃತಿ ಮೂಡಿಸುವಂತದ್ದು. ಸಮುದಾಯಗಳನ್ನು ಮನೆಯಲ್ಲಿ ಸುಮಾರು ಈಗಾಗಲೇ ನಾವು ಇವುಗಳನ್ನ 1 ಲಕ್ಷ ಪ್ರಿಂಟ್ ಮಾಡಿಸ್ತಾ ಇದೀವಿ. ಇವುಗಳನ್ನ ಪ್ರತಿಯೊಂದು ಮನೆಗೆ ಹೋಗಿ ಇದನ್ನ ಅಂಟಿಸಬೇಕು ಅಂತ ಇದನ್ನ ನಾವು ಸ್ಟಾರ್ಟಿಂಗ್ ಮಾಡಿದೀವಿ ಆಲ್ರೆಡಿ. ಪಂಚಮಸಾಲಿ ಸಮುದಾಯ ಹೌದು, ಪ್ರತಿಯೊಬ್ಬ ಮನೆ ಪಂಚಮಸಾಲಿ ಸಮುದಾಯಕ್ಕೆ ಹೋಗಿ, ಅಂದ್ರೆ ಈ ವಿಚಾರಧಾರೆ ಈಗಾಗಲೇ ಸ್ಪಷ್ಟವಾಗಿದೆ. ಇದರಲ್ಲಿ ಯಾವುದೇ ಸಂಶಯ ನಮಗಿಲ್ಲ. ಅದಕ್ಕಾಗಿ 16 ಜಿಲ್ಲೆಗೆ ನಾವು ಪ್ರವಾಸ ಮಾಡಿದ್ದೇವೆ. ಮತ್ತೆ ನಾವು 16 ಜಿಲ್ಲೆಗೆ ಪ್ರವಾಸ ಮಾಡ್ತೀವಿ. ಈಗ ಒಂದು ಸಮಸ್ಯೆ ಏನಂತಂದ್ರೆ ಒಳಪಂಗಡಿಗೆ ಸಾಕಷ್ಟು ವ್ಯತ್ಯಾಸ ಆಲ್ರೆಡಿ ಇದೆ. ನಿಮ್ಮಲ್ಲಿ ಕೂಡ ಕೆಲವೊಬ್ರು ವೀರಶೈವ ಲಿಂಗಾಯತ ಅಂತ ಬರ್ಸ್ಬೇಕಂತ ಹೇಳ್ತಾರೆ, ನೀವು ಹಿಂದೂ ಅಂತ ಹೇಳ್ತಾರೆ. ನಮ್ಮಲ್ಲಿ ಯಾರು ಕೂಡ ಹೇಳ್ತಾ ಇಲ್ಲ. ಯಾರೊಬ್ಬ ಸ್ವಾಮಿಗಳು ಕೂಡ ವೀರಶೈವ ಲಿಂಗಾಯತ ಬರ್ಸ್ರಿ ಅಂತ ಹೇಳಿಲ್ಲ. ಹೇಳಿದ್ದು ಒಂದೇ, ನಮ್ಮ ಕೂಡಲ ಸಂಗಮ ಸ್ವಾಮೀಜಿಯವರಾಗ್ಲಿ, ಅಲಗೂರು ಸ್ವಾಮೀಜಿಯವರಾಗ್ಲಿ, ಮನಸ್ಸಿರುವಂತ ಎಲ್ಲ ಪಂಚಮಸಾಲಿ ಸ್ವಾಮೀಜಿಯವರು ಒಂದು ಜಾತಿ ಕಾಲಂನಲ್ಲಿ ಲಿಂಗಾಯತ್ ಪಂಚಮಸಾಲಿ ಅಂತ ಆಗಿದೆ. ನಮ್ಮ ಎಲ್ಲ ಲೀಡರು ಹೇಳಿದ್ದೇನಂತಂದ್ರೆ ಗುರುಗಳು ಏನ್ ಹೇಳ್ತಾರೆ ನಾವು ಒಪ್ಕೊಂತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಧರ್ಮದ ಕಾಲಂನಲ್ಲಿ ಹಿಂದೂ, ಯಾಕಂದ್ರೆ ಹಿಂದೂವೇ ಇರೋದು, ಅಲ್ಲಿ ಬೇರೆ ಯಾವುದಿಲ್ಲ. ಇದು ಡಿಜಿಟಲ್ ಸಮೀಕ್ಷೆ ನಡೀತಾ ಇರೋದು. ಈಗ ನನಗೆ 3-4 ಜನ ಈ ಹುಬ್ಬಳ್ಳಿಗೆ ಬಂದ ತಕ್ಷಣ ಒಂದು 3-4 ಜನ ಸಚಿವರು ಫೋನ್ ಮಾಡಿ ಕೇಳಿದ್ರು. ಹಾಗಾಗಿ ನಾವು ಇದನ್ನ ಈ ತರ ಸ್ಪಷ್ಟ ಮಾಡಿದ್ದು, ಆಯ್ತು ಬುದ್ಧಿ, ನಿಮ್ಮ ಒಪ್ಪಿಗೆ ನಮಗಿದೆ ಅಂತಂದ್ರು. ಯಾರ ಮಾತನ್ನು ನಂಬಬೇಕು? ಈಗ ಸಮುದಾಯದ ನಾಯಕರ ಮಾತು ನಂಬಬೇಕು ಅಥವಾ ಸ್ವಾಮಿಗಳ ಮಾತು ನಂಬಬೇಕು? ಯಾಕಂದ್ರೆ ನಿನ್ನೆ ಕಾಶ್ಯಪುರ ವೇದಿಕೆ ಮೇಲೆ ಜನ ಇಲ್ಲಿ ಸ್ವಾಮೀಜಿಗಳು ಸಮುದಾಯವನ್ನು ಹೊಡಿತಿದ್ದಾರೆ, ವೀರಶೈವ ಲಿಂಗಾಯತ ಅಂತ ಬರಸ್ರಿ ಅಂತ ಹೇಳ್ತಾರೆ ಎಲ್ಲರೂ. ನಿನ್ನೆ ನಡೆದಂತ ಸಮಾವೇಶಕ್ಕೂ ಪಂಚಮಸಾಲಿ ಸಮುದಾಯಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಅವರು ರಾಜಕೀಯ ನಾಯಕರು, ಅವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಹೋಗಿದ್ದಾರೆ. ಆದರೆ ಅದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಪಂಚಮಸಾಲಿ ಪೀಠಗಳು ಏನ್ ಹೇಳ್ತವೆ, ಪಂಚಮಸಾಲಿ ಸಂಘ ಹಳೆಯ ಸಂಘ, ಇದು ನಮ್ಮ ಪಂಚಮಸಾಲಿಗೆ ಅತ್ಯಂತ ಪುರಾತನವಾಗಿರುವಂತಹ ಸಂಘ ಅಂತಂದ್ರೆ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ. ನಮ್ಮ ರಾಜ್ಯಾಧ್ಯಕ್ಷರು ನಾವು 16 ಜಿಲ್ಲೆಗೆ ಪ್ರವಾಸ ಮಾಡಿ ಜನಗಳ ಅಭಿಪ್ರಾಯ ತೆಗೆದುಕೊಂಡು, ನಾವು ಮಠದಲ್ಲಿ ಕೂತ್ಕೊಂಡು ಹೇಳಿಲ್ಲ ಇದನ್ನ ಅಭಿಪ್ರಾಯನ, ಜನಗಳ ಹತ್ರ ಹೋಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ದಾಖಲಾತಿನ ಬರ್ಸ್ಕೊಂಡು ಕೊನೆಗೆ ಒಂದು ಒಮ್ಮತ ನಿರ್ಧಾರ ಬಂದಿದ್ದು, ಧರ್ಮದ ಕಾಲಂನಲ್ಲಿ ನಾವು ಹಿಂದೂ, ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ. ಸಮೀಕ್ಷೆಯನ್ನೇ ಮುಂದೂಡಬೇಕಂತ ಹೇಳಿ ಕೆಲವರು ಖಂಡಿತ ನಾವು ಕೂಡ ಅದನ್ನ ಹೇಳಿದ್ವಿ. ಸಾಕಷ್ಟು ಹಿಂದುಳಿದ ವರ್ಗದ ಆಯೋಗ ಸಾಕಷ್ಟು ದೋಷಗಳನ್ನ ಅಲ್ಲಿ ದ್ವಂದ್ವಗಳನ್ನ ಮಾಡಿದೆ. ಒಂದು ಲಿಂಗಾಯತ ಕ್ರಿಶ್ಚಿಯನ್ ಅನ್ನುವಂಥದ್ದು, ಜಂಗಮ್ ಕ್ರಿಶ್ಚಿಯನ್ ಅನ್ನುವಂಥದ್ದು, ಮಡಿವಾಳ ಕ್ರಿಶ್ಚಿಯನ್ ಅನ್ನುವಂಥದ್ದು, ಒಕ್ಕಲಿ ಕ್ರಿಶ್ಚಿಯನ್ ಅನ್ನುವಂಥದ್ದು ಅಲ್ಲಿ ಕೂಡ ದೋಷಗಳನ್ನ ಮಾಡಿದೆ. ಜೊತೆಗೆ ಲಿಂಗಾಯತ ಒಳಪಂಗಡಗಳಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಮಾಡಿದೆ. ಒಂದ್ ಕಡೆಗೆ ಲಿಂಗಾಯತ ಅಗಸಗೆ ಒಂದು ಕೋಡ್ ಕೊಟ್ಟಿದ್ದಾರೆ, ಅಗಸ ಲಿಂಗಾಯತ ಒಂದು ಕೊಟ್ಟಿದ್ದಾರೆ. ಲಿಂಗಾಯತ ಕಮ್ಮಾರಗೆ ಒಂದು ಕೋಡ್ ಕೊಟ್ಟಿದ್ದಾರೆ, ಕಮ್ಮಾರ ಲಿಂಗಾಯತ ಒಂದು ಕೋಡ್ ಕೊಟ್ಟಿದ್ದಾರೆ. ಲಿಂಗಾಯತ ಮಡಿವಾಳಗೆ ಒಂದು ಕೊಟ್ಟಿದ್ದಾರೆ, ಮಡಿವಾಳ ಲಿಂಗಾಯತ ಒಂದು ಕೋಡ್ ಕೊಟ್ಟಿದ್ದಾರೆ. ಸೊ ನಾಳೆ ಪರಿಷ್ಕರಣೆ ಮಾಡುವಾಗ ಅವರು ಎಲ್ಲಿ ಹೋಗ್ಬೇಕು? ನಾಳೆ ಕ್ರಿಶ್ಚಿಯನ್ ನಲ್ಲಿ ಅಗಸ ಅಂತ ಬರೆಸಿಕೊಂಡ್ರೆ ಅವ್ರು ಎಲ್ಲಿ ಹೋಗ್ಬೇಕು? ನಾಳೆ ಅವ್ರನ್ನ ಯಾವ ಜಾತಿಲಿ, ಹಿಂದೂಗಳಲ್ಲಿ ಕೌಂಟ್ ಮಾಡ್ತಾರೋ, ಲಿಂಗಾಯತಲ್ಲಿ ಕೌಂಟ್ ಮಾಡ್ತಾರೋ, ಮುಸ್ಲಿಂ ಕ್ರಿಶ್ಚಿಯನ್ ಕೌಂಟ್ ಮಾಡ್ತಾರೋ ನಂಬರು? ಹಾಗಾಗಿ ಆ ದ್ವಂದ್ವಗಳದಾವೆ. ಅದಕ್ಕೆ ಈಗಾಗಲೇ ಕೋರ್ಟ್ ಮೆಟ್ಲಿ ಏರಿದ್ದಾರೆ. ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಕೆಲವು ಸಚಿವರಿಗೆ ನಾವು ಮನವಿಯನ್ನು ಮಾಡಿದ್ದೇವೆ, ದೋಷವನ್ನ ನಿವಾರಣೆ ಮಾಡಿ. ಇಷ್ಟೊಂದು ಅರ್ಜೆಂಟ್ ಏನಿದೆ? ವಾಟ್ ಯು ವಾಂಟ್ ಟು ಅಚೀವ್, ಏನನ್ನ ನೀವು ಅಚೀವ್ ಮಾಡ್ಲಿಕ್ಕೆ ಹೊರಟಿದ್ರೆ? ಈಗಾಗಲೇ ಆ ಸಮೀಕ್ಷೆ ಅನ್ನ ಹಿಂದೆ ಮಾಡಿರುವಂತಹ ಕಾಂತರಾಜ ವರ್ಗ ಆಯೋಗದ ಸಮೀಕ್ಷೆಯನ್ನೇ ತಿರಸ್ಕಾರ ಮಾಡಲಾಗಿದೆ. ಅದನ್ನ ಅವೈಜ್ಞಾನಿಕ ಹೇಳಲಾಗಿದೆ. ಮತ್ತೆ ನೀವು ವೈಜ್ಞಾನಿಕವಾಗಿ ಮಾಡ್ಬೇಕು, ಮರು ಸಮೀಕ್ಷೆ ಮಾಡ್ತಾ ಇರೋದ್ರಿಂದ ಮತ್ತೆ ಯಾಕೆ ಅಷ್ಟೊಂದು ಹರಿಬರಿ? ಏನು ಅವಶ್ಯಕತೆ? ಅಷ್ಟೊಂದು ಅವಶ್ಯಕತೆ ಏನಿದೆ? ಅರ್ಜೆಂಟ್ ಆಗಿ ಜನಗಳಿಗೆ ಒಂದು ನೋಟಿಫಿಕೇಶನ್ ಮಾಡಿ, ಹಿಂದುಳಿದ ವರ್ಗ ಆಯೋಗ ದಿನಪತ್ರಿಕೆಗಳಲ್ಲಿ ನೋಟಿಫಿಕೇಶನ್ ಹೊರಡಿಸಿ, ಒಂದು 10 ದಿನ ಮಿನಿಮಮ್ ಕಾಲಾವಕಾಶ ಕೊಡಿ. ಕಾಲಾವಕಾಶ ಕೊಟ್ಟ ಮೇಲೆ ನೀವು ಅವ್ರಿಗೆ ಹೇಳಿದ್ರೆ ಅವಾಗ ಒಂದು ಸಮಿತಿಯನ್ನು ರಚನೆ ಮಾಡಿ, ಕಾನೂನು ತಜ್ಞರ ಸಮಿತಿಯನ್ನ ಸಮಾಜದ ಹಿರಿಯರ ಜೊತೆಗೆ ಕುತ್ಕೊಂಡು, ಎಲ್ಲಾ ಸಮುದಾಯದ ತಜ್ಞರ ಜೊತೆ ಕುತ್ಕೊಂಡು ಸಮೀಕ್ಷೆಯನ್ನು ರಚನೆ ಮಾಡಿದ್ರೆ ಅವಾಗ ಜಾತಿಯಲ್ಲಿ ಎಷ್ಟು ಲಿಸ್ಟ್ಗಳದಾವ ಒಂದ್ ಕಡೆಗೆ ನೀಟಾಗಿ ಪರಿಷ್ಕರಣೆ ಮಾಡಿ ಇಟ್ಟು ಅದಕ್ಕೆ ಮತ್ತೇನು ಆಕ್ಷೇಪಣೆ ಇದಾವಂತ ಹೇಳಬೇಕು.
ಆದ್ಮೇಲೆ ಕೊನೆ ಎಲ್ಲ ಫೈನಲ್ ಆದ್ಮೇಲೆ ಸಮೀಕ್ಷೆಯನ್ನ ಮಾಡಿ ಸಮೀಕ್ಷೆ ಮಾಡೋದ್ರಿಂದ ಇದು ಕರ್ನಾಟಕದ 7 ಕೋಟಿ ಜನಗಳ ಇದು ನಿಂತಿದೆ ಇದ್ರ ಮೇಲೆ ಈ ಸಮೀಕ್ಷೆ. ಇದು ಒಬ್ಬರದು ಒಂದು ಕಮ್ಯುನಿಟಿದಲ್ಲ. ಹಾಗಾಗಿ ನಿಜಕ್ಕೂ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕು ಅಂತಂದ್ರೆ, ಶೈಕ್ಷಣಿಕವಾಗಿ ನ್ಯಾಯ ಸಿಗಬೇಕು ಅಂತಂದ್ರೆ ಇದು ವೈಜ್ಞಾನಿಕವಾಗಿರಬೇಕು, ಸ್ಲೋ ಸ್ಟಡಿ ಅಂಡ್ ಸಕ್ಸಸ್ ಆಗಿರಬೇಕು.